ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಸೃಷ್ಟಿಯ ವಿಷಯಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಮಾನವನು ಆದಿಯಲ್ಲಿ ಹುಲ್ಲು ಕತ್ತರಿಸುವ ತೋಟಗಾರನಾಗಿರಲಿಲ್ಲ. ಆದಿಯಲ್ಲಿ ದೇವರು ಅವನಿಗೆ ಅಧಿಕಾರವನ್ನು ಕೊಟ್ಟಿದ್ದನು, ಆದರೆ ಮನುಷ್ಯನು ಅದನ್ನು ಉಳಿಸಿಕೊಂಡಿದ್ದಾನೋ? ಮನುಷ್ಯನ ವಿಷಯದಲ್ಲಿ ದೇವರ ಬಯಕೆ ಏನಾಗಿತ್ತು? ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದ ಎಂಬ ವಿಷಯಗಳನ್ನು ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಕೀರ್ತನೆಗಳು 19:1. ಆತ್ಮೀಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯದ 25ನೇ ವಚನದವರೆಗೆ ಧ್ಯಾನ ಮಾಡಿ ಬಹು ಅಮೂಲ್ಯವಾದ ಸತ್ಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ದೇವರು ತಾನು ಸೃಷ್ಟಿ ಮಾಡಿದ್ದೆಲ್ಲವನ್ನು ನೋಡಿ ಅದು ಒಳ್ಳೆಯದೆಂದು ಕಂಡುಕೊಂಡಿದ್ದಾನೆ. ಆದುದರಿಂದ ನಾವು ಆತನ ಸೃಷ್ಟಿಯನ್ನು ಅನುಭವಿಸುವಾಗ ಅದನ್ನು ಹಾಳುಗೆಡವದೆ ಸಂತೋಷವಾಗಿ ಅನುಭವಿಸಿ ಅದರಲ್ಲಿ ಆನಂದಿಸೋಣ. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವಾಗ ಮಾನವನ ಸೃಷ್ಟಿ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವನ್ನು ಓದುವಾಗ ನಮ್ಮಲ್ಲಿ ಹುಟ್ಟುವ ಮೊಟ್ಟ ಮೊದಲನೆಯ ಪ್ರಶ್ನೆಯು ಮನುಷ್ಯನು ಹೇಗೆ ಸೃಷ್ಟಿಯಾದನು ಎಂಬುದಾಗಿ ಇರುತ್ತದೆ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಈ ವಾಕ್ಯ ಭಾಗದಲ್ಲಿ ದೊರೆತನ ಮಾಡಲಿ ಅಂದನು ಎಂಬುದಾಗಿ ನೋಡುತ್ತೇವೆ. ದೇವರು ಅವನಿಗೆ ಈ ಭೂಮಿಯ ಮೇಲೆ ದೊರೆತನವನ್ನು ಕೊಟ್ಟನು. ಅಂದರೆ ದೇವರು ಅವನಿಗೆ ಈ ಭೂಮಿಯ ಮೇಲೆ ದೊರೆತನವನ್ನು ಕೊಟ್ಟನು ಅಂದರೆ ದೇವರು ಅವನನ್ನು ಏದೇನ್ ತೋಟಕ್ಕಾಗಿ ಒಬ್ಬ ಮಹಿಮೆಯುಳ್ಳ ತೋಟಗಾರರನ್ನಾಗಿ ಮಾಡಿದನು ಎಂಬುದು ಇದರ ಅರ್ಥ ಅಲ್ಲ ಎಂದು ನಾನು ಅಂದುಕೊಳ್ಳುವುದಿಲ್ಲ. ಆದಾಮನಿಗೆ ಪ್ರಚಂಡವಾದ ಅಧಿಕಾರವು ಕೊಡಲ್ಪಟ್ಟಿತು. ನಂತರ ದೇವರು ಅವನಿಗೆ ಕೊಟ್ಟಿರುವ ತನ್ನ ಸೃಷ್ಟಿಗೆ ಸಂಬಂಧಿಸಿದ ಕೆಲವು ಖಚಿತವಾದ ಸಂಗತಿಗಳನ್ನು ಮಾಡುವಂತೆ ಅವನಿಗೆ ಹೇಳುವುದನ್ನು ನಾವು ನೋಡಲಿದ್ದೇವೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ಮಾನವನ ಸೃಷ್ಟಿಯ ಕುರಿತು ಸರಳವಾದ ನಿಜಾಂಶವನ್ನು ನಾವು ಇಲ್ಲಿ ನೋಡಲಿದ್ದೇವೆ. ಇಲ್ಲಿ ಭಾರ ಎಂಬ ಪದವು 3ನೇ ಸಾರಿ ಉಪಯೋಗಿಸಲ್ಪಟ್ಟಿರುವುದನ್ನು ನೋಡುತ್ತೇವೆ. ಭಾರ ಎಂಬುದರ ಅರ್ಥ ಏನೂ ಇಲ್ಲದೆ ಇರುವಂಥದ್ದರಿಂದ ಸೃಷ್ಟಿಸಲ್ಪಡುವುದು ಎಂಬುದೇ. ಇಲ್ಲಿ ಮಾನವನು ಸೃಷ್ಟಿಸಲ್ಪಟ್ಟಿರುವುದನ್ನು ನೋಡುತ್ತೇವೆ. ಅವನು ಯಾವುದೋ ಒಂದು ಹೊಸದಾಗಿರುವ ಹಾಗೆ ಕಂಡುಬರುತ್ತದೆ. ಭಾರ ಎಂಬ ಅದೇ ಪದವು ಆದಿಕಾಂಡ ಪುಸ್ತಕದ ಮೊಟ್ಟ ಮೊದಲನೆಯ ವಚನವಾಗಿರುವ ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದನು ಎಂಬ ವಚನದಲ್ಲಿ ಬಂದಿರುವಂಥದ್ದಾಗಿದೆ. ಪ್ರಿಯರೇ, ಆತನು ಭೌತಿಕ ವಿಶ್ವವನ್ನು ಸೃಷ್ಟಿಸಿದನು, ನಂತರ ಆತನು ಜೀವವನ್ನು ಸೃಷ್ಟಿಸಿದನು. ಹೀಗೆ ದೇವರು ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು ಎಂಬುದಾಗಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡಿದ್ದೇವೆ. ಪ್ರಿಯರೇ, ಈಗ ದೇವರು ಮನುಷ್ಯನನ್ನು ಸೃಷ್ಟಿಸುತ್ತಾ ಇದ್ದಾನೆ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂಬುದಾಗಿ ನೋಡುತ್ತೇವೆ. ದೇವರು
ತಾನು ಮನುಷ್ಯನನ್ನು ಸೃಷ್ಟಿ ಮಾಡಿದ ವಿವರಣೆಗಳನ್ನು ಮುಂದಿನ ಅಧ್ಯಾಯದಲ್ಲಿ ನೀಡಲಿದ್ದಾನೆ ಮತ್ತು ವಿಶ್ವದ ಸೃಷ್ಟಿಯ ಕುರಿತು ಹೆಚ್ಚಿನದನ್ನು ಹೇಳದೆ ದೇವರು ಬಿಟ್ಟು ಬಿಟ್ಟಿದ್ದಾನೆ ಎಂಬುದನ್ನು ಇದರಿಂದ ನಾವು ಕಂಡುಕೊಳ್ಳುತ್ತೇವೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಷ್ಟೇ ಆತನು ನಮಗೆ ನೀಡಿರುವ ಮಾಹಿತಿಯಾಗಿರುತ್ತದೆ. ಅಷ್ಟನ್ನೇ ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಆತನು ಹೆಚ್ಚಿನ ಮಾಹಿತಿಗಳನ್ನು ನೀಡಬಹುದಾಗಿತ್ತು, ಆದರೆ ಆತನು ಹಾಗೆ ಮಾಡಿರುವುದಿಲ್ಲ ಪ್ರಿಯರೇ. ಆತನು ತನ್ನ ಸೃಷ್ಟಿಯ ಒಂದೇ ಒಂದು ಕ್ರಿಯೆಯ ಕುರಿತು ಹೆಚ್ಚು ವಿವರಣೆಯನ್ನು ನೀಡಲಿದ್ದಾನೆ. ಅದು ಮನುಷ್ಯನ ಸೃಷ್ಟಿಯಾಗಿರುತ್ತದೆ. ಅದು ಯಾಕೆಂದು ನೀವು ತಿಳಿದಿರುವಿರೋ? ಯಾಕೆಂದರೆ ಈ ದಾಖಲೆಯು ಮನುಷ್ಯನಿಗಾಗಿ ಬರೆಯಲ್ಪಟ್ಟಿತ್ತು. ಮನುಷ್ಯನು ತನ್ನ ಮೂಲದ ಕುರಿತು ತಿಳಿದಿರಬೇಕೆಂಬುದು ದೇವರ ಬಯಕೆಯಾಗಿರುತ್ತದೆ. ಇದು ದೇವರು ಮನುಷ್ಯನಿಗೆ ನೀನು ನಿನ್ನ ಸ್ವಂತ ಸೃಷ್ಟಿಯ ಕುರಿತು ಸರಿಯಾಗಿ ಗಮನಿಸಬೇಕು ಮತ್ತು ವಿಶ್ವದ ಸೃಷ್ಟಿಯ ಕುರಿತು ಊಹಿಸಿಕೊಂಡಿರಬಾರದು ಎಂಬುದಾಗಿ ಹೇಳಿದಂತೆ ಇರುತ್ತದೆ. ಈ ವಾಕ್ಯ ಭಾಗವು ಯಾವುದೋ ಒಂದು ಪ್ರಚಂಡವಾದದ್ದನ್ನು ಹೇಳುವಂಥದ್ದಾಗಿದೆ. ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿರುವ ಶ್ರೇಷ್ಠವಾದ ಹೇಳಿಕೆಗಳಲ್ಲಿ ಈ ಹೇಳಿಕೆಯೂ ಒಂದಾಗಿರುತ್ತದೆ ಎಂದು ನಾನು ಒಪ್ಪಿಕೊಳ್ಳಲು ಬಯಸುತ್ತೇನೆ. ಇದರಷ್ಟು ಅದ್ಭುತಕರವಾದ ಬೇರೆ ಯಾವ ಸಂಗತಿಯನ್ನೂ ಯೋಚಿಸಲು ನನ್ನಿಂದ ನಿಮ್ಮಿಂದ ಸಾಧ್ಯವಿಲ್ಲ ಅಲ್ಲವೇ? ಇದರ ಅರ್ಥವೇನಾಗಿರುತ್ತದೆ? ಹೌದು, ಮಾನವನು ತ್ರಯೇಕತ್ವದಲ್ಲಿರುವ ದೇವರಂತಿದ್ದಾನೆ. ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಆತ್ಮಿಕವಾಗಿ ಮಾನವನು ಒಂದು ಜೀವಿಯಾಗಿದ್ದಾನೆ ಎಂಬುದು ಇದರ ಅರ್ಥವಾಗಿದೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ಇದನ್ನೇ ಹೇಳುವನಾಗಿದ್ದಾನೆ. ಅಲ್ಲಿ ಹೀಗೆ ನೋಡುತ್ತೇವೆ: ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಎಂಬುದಾಗಿ. ಪ್ರಿಯರೇ, ಇದು ನಿಜವಾದದ್ದಾಗಿ ಕಂಡುಬಂದರೂ ಮುಂದಿನ ಅಧ್ಯಾಯಕ್ಕೆ ಹೋಗುವಾಗ ಅದು ಇದಕ್ಕಿಂತಲೂ ಹೆಚ್ಚಿನ ಅರ್ಥವನ್ನು ಹೊಂದಿರುವಂಥದ್ದಾಗಿದೆ ಎಂಬುದನ್ನು ನಾವು ನೋಡಲಿದ್ದೇವೆ. ಮಾನವನು ಒಂದು ವ್ಯಕ್ತಿತ್ವ ಮತ್ತು ಒಬ್ಬ ವ್ಯಕ್ತಿಯಾಗಿ ಅವನು ಸ್ವಪ್ರಜ್ಞೆಯುಳ್ಳವನಾಗಿದ್ದಾನೆ ಹಾಗೂ ಅವನು ತನ್ನ ಸ್ವಂತ ನಿರ್ಧಾರಗಳನ್ನು ಮಾಡಿಕೊಳ್ಳುತ್ತಾನೆ ಎಂಬ ನಿಜಾಂಶಕ್ಕೆ ಅದು ಸಂಬಂಧಿಸಿರುವಂಥದ್ದಾಗಿದೆ ಎಂದು ನನಗನಿಸುತ್ತದೆ. ಪ್ರಿಯರೇ, ಮಾನವನು ಸ್ವತಂತ್ರ ನೈತಿಕ ಕಾರ್ಯಕರ್ತನಾಗಿದ್ದಾನೆ. ಇದುವೇ ಮಾನವ ಕುಲದ ಅದ್ವಿತೀಯವಾದ ಸಂಗತಿ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಇದುವೇ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು ಎಂಬುದರ ಅರ್ಥವಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ನೀವು ಕೂಡ ಇದನ್ನು ತಿಳಿದುಕೊಂಡಿರುವಿರಿ ಎಂದು ನಾನು ನಂಬುತ್ತೇನೆ. ಪ್ರಿಯ ದೇವಜನರೇ, ಮುಂದುವರೆದು ನಾವು ಈ ವಾಕ್ಯ ಭಾಗದಲ್ಲಿ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯವು ಪುರುಷನು ಮತ್ತು ಸ್ತ್ರೀಯು ಹೇಗೆ ಸೃಷ್ಟಿಸಲ್ಪಟ್ಟರು ಎಂಬುದರ ವಿವರವನ್ನು ನಮಗೆ ನೀಡುವುದಿಲ್ಲ. ಅದನ್ನು 2ನೇ ಅಧ್ಯಾಯಕ್ಕೆ ಬರುವವರೆಗೆ ನಾವು ಕಂಡುಕೊಳ್ಳುವುದಿಲ್ಲ. ಆದುದರಿಂದಲೇ ದೇವರು ನೀವು ಜೀವಿಸುತ್ತಿರುವ ಈ ಶ್ರೇಷ್ಠವಾದ ವಿಶ್ವದ ಕುರಿತು ಹೆಚ್ಚು ವಿವರಗಳನ್ನು ನೀಡಲು ಬಯಸಿರುವುದಿಲ್ಲ. ಹಾಗೆ ಆತನು ಬಯಸಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಅಧ್ಯಾಯವನ್ನೇ ಆತನು ನೀಡುತ್ತಿದ್ದನು. ಆದರೆ ಪ್ರಿಯರೇ, ತಾನೇ ಸೃಷ್ಟಿಕರ್ತನು ಎಂಬುದನ್ನು ಬಿಟ್ಟು ಮತ್ತಾವ ವಿವರಣೆಯನ್ನು ಆತನು ಕೊಡಲು ಬಯಸಿರುವುದಿಲ್ಲ. ಈ ಸಂಗತಿಯು ನಮ್ಮನ್ನು ಇಬ್ರಿಯರ ಪತ್ರಿಕೆಯಲ್ಲಿ ಕಂಡುಬರುವ ಸರ್ವಕಾಲಕ್ಕೂ ಸರಿಹೊಂದುವ ಸತ್ಯಕ್ಕೆ ನಮ್ಮನ್ನು ನಡೆಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಹೇಗೆಂದರೆ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಎಂಬುದೇ. ಇಂದು ನಾವು ನೋಡುವಂಥ ವಸ್ತುಗಳು ಮುಂಚೆ ಅಸ್ತಿತ್ವದಲ್ಲಿಲ್ಲದೆ ಇದ್ದಂಥವುಗಳಿಂದ ಮಾಡಲ್ಪಟ್ಟವುಗಳಾಗಿರುತ್ತವೆ. ಪ್ರಿಯರೇ, ಸೃಷ್ಟಿಯು ಎಕ್ಸ್ ನಿಹಿಲೋ ಅಂದರೆ
ಏನೂ ಇಲ್ಲದಂಥವುಗಳಿಂದ ಮಾಡಲ್ಪಟ್ಟದಾಗಿದೆ. ಇದನ್ನು ವಿವರಿಸಿ ಎಂಬುದಾಗಿ ಯಾರಾದರೂ ಹೇಳಬಹುದು. ಆದರೆ ಪ್ರಿಯರೇ, ಇದನ್ನು ವಿವರಿಸಲಿಕ್ಕಾಗುವುದಿಲ್ಲ. ವಿಕಸನವು ಇದನ್ನು ವಿವರಿಸಲಾರದು. ಏನೂ ಇಲ್ಲದಿರುವುದರಿಂದ ಯಾವುದೋ ಒಂದು ಉಂಟಾಯಿತು ಎಂಬುದರ ಕುರಿತು ವಿಕಸನವು ಎಂದಿಗೂ ಉತ್ತರಿಸಿರುವುದಿಲ್ಲ. ಅದು ಯಾವುದೋ ಒಂದು ವಸ್ತುವಿನಿಂದ ಆರಂಭಗೊಂಡಿದೆ ಎಂಬುದಾಗಿ ಅದು ಹೇಳುತ್ತಾ ಬಂದಿದೆ. ನಮ್ಮ ಮನಸ್ಸಿಗೆ ಆರಂಭಿಸಲು ಯಾವುದೋ ಒಂದು ಇರಬೇಕು. ಆದರೆ ಸತ್ಯವೇದವು ಏನೂ ಇಲ್ಲದೆ ಇರುವಂಥದರಿಂದ ಆರಂಭಿಸುವಂಥದ್ದಾಗಿದೆ. ಈ ರೀತಿಯಾಗಿ ದೇವರು ಸೃಷ್ಟಿಸಿದನು. ಇದುವೇ ಈ ಅಧ್ಯಾಯದ ಪ್ರಚಂಡವಾದ ಪ್ರಕಟಣೆಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಈ ಜೀವಿಗೆ ಅಸಾಮಾನ್ಯವಾದಂಥ ಯಾವುದೋ ಒಂದನ್ನು ಕೊಟ್ಟಿದ್ದಾನೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮೊದಲನೆಯದಾಗಿ ಆತನು ಮನುಷ್ಯನಿಗೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. ದೇವರು ಸ್ತ್ರೀಯನ್ನು ಉಂಟು ಮಾಡಿದಾಗ ಇದೇ ಮಾತನ್ನು ಪುನಃ ಉಚ್ಚರಿಸುವುದನ್ನು ನಾವು ನೋಡುತ್ತೇವೆ. ದೇವರು ತಾನೇ ಲೈಂಗಿಕತೆಯ ವಿಷಯವನ್ನು ಪರಿಚಯಿಸಿದವನು ಎಂದು ಕಂಡುಬರುತ್ತದೆ. ಇದು ತಾವು ಕಂಡುಹಿಡಿದಿರುವ ಯಾವುದೋ ಒಂದು ಹೊಸ ವಿಷಯ ಎಂಬುದಾಗಿ ನಮ್ಮ ಪೀಳಿಗೆಯವರು ಆಲೋಚಿಸುತ್ತಿರುವುದು ಬಹು ಆಸಕ್ತಿಕರವಾಗಿರುತ್ತದೆ. ಪ್ರಿಯರೇ, ದೇವರು ಆರಂಭದಲ್ಲಿಯೇ ಇದರ ಕುರಿತು ಪ್ರಸ್ತಾಪಿಸಿರುವುದನ್ನು ನೋಡುತ್ತೇವೆ. ನಿಜವಾಗಿಯೂ ನೋಡುವುದಾದರೆ ಈ ವಿಶ್ವದಲ್ಲಿ ಮಾನವ ಕುಲವನ್ನು ತರುವುದಕ್ಕೆ ದೇವರು 4 ವಿಧಾನಗಳನ್ನು ಉಪಯೋಗಿಸಿರುವುದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಮೊದಲನೆಯದಾಗಿ ಆದಾಮನನ್ನು ಸೃಷ್ಟಿ ಮಾಡಿದ್ದು ನೇರವಾದ ಸೃಷ್ಟಿಯಾಗಿತ್ತು. ಎರಡನೆಯದಾಗಿ ಹವ್ವಳನ್ನು ಸೃಷ್ಟಿ ಮಾಡಿದ್ದು ನೇರವಾಗಿಲ್ಲದ ಅಥವಾ ಪರೋಕ್ಷವಾದ ಸೃಷ್ಟಿಯಾಗಿತ್ತು. ಮೂರನೆಯದಾಗಿ ಕನ್ಯೆಯಿಂದಾದ ಜನನ, ಇದು ಯೇಸು ಕ್ರಿಸ್ತನನ್ನು ಮಾನವ ಕುಟುಂಬದಲ್ಲಿ ತಂದಿರುವಂಥದ್ದು. ಮತ್ತು ನಾಲ್ಕನೆಯದಾಗಿ ಸ್ವಾಭಾವಿಕ ಅಥವಾ ನೈಸರ್ಗಿಕ ಪೀಳಿಗೆ, ಅದನ್ನು ನಾವು ತಿಳಿದಿರುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ 4ನೇ ರೀತಿಯಾಗಿರುವ ನೈಸರ್ಗಿಕ ಪೀಳಿಗೆ ಎನ್ನುವಂಥದ್ದನ್ನು ದೇವರು ಉದ್ದೇಶಿಸದೇ ಇರುವಂಥ ಕೀಳಮಟ್ಟಕ್ಕೆ ನಾವು ನಿಶ್ಚಯವಾಗಿಯೂ ಇಳಿದಿರುತ್ತೇವೆ. ದೇವರು ಮನುಷ್ಯನನ್ನು ಸಂತಾನೋತ್ಪತ್ತಿಗಾಗಿ ಸೃಷ್ಟಿಸಿದನು. ಇದು ಅದ್ಭುತಕರವಾದ ಮಹಿಮೆಯುಳ್ಳ ಸತ್ಯವಾಗಿರುತ್ತದೆ ಮತ್ತು ಇದನ್ನು ಇಂದು ಮಾನವನು ಮಾಡುವ ಹೊಲಸಾದ ಅಸಹ್ಯವಾದ ಸಂಗತಿಯನ್ನಾಗಿ ಮಾಡಬಾರದು. ಇಂದು ಕೆಲವರು ಇದರ ಕುರಿತು ಅಸಹ್ಯವಾದ ಬಹು ಹೊಲಸಾದ ಪುಸ್ತಕಗಳನ್ನು ಬರೆದು ಅದನ್ನು ಸಾಹಿತ್ಯ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಅಸಹ್ಯವಾದ ಹೊಲಸಾದ ಸಂಗತಿಗಳನ್ನು ಮಾಡಿ ಅದನ್ನು ಕಲೆ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಆದರೆ ಕೆಲವು ವಿಮರ್ಶಕರು ಇದರ ವಿರುದ್ಧವಾಗಿ ಮಾತಾಡುತ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನೋಡಿರಿ, ದೇವರು ಲೈಂಗಿಕತೆಯನ್ನು ಹೊಲಸಾದ ಅಸಹ್ಯವಾದ ಸಂಗತಿಯಾಗಿರುವುದಕ್ಕಾಗಿ ಎಂದೂ ಉದ್ದೇಶಿಸಲಿಲ್ಲ. ಇದನ್ನು ನಾವು ಎಷ್ಟು ಬೇಗ ತಿಳಿದುಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು. ಕರ್ತನಲ್ಲಿ ಪ್ರಿಯರೇ, ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು. ದೇವರು ಅವಶ್ಯವಾಗಿ ವೈಯಕ್ತಿಕ ಜೀವಿಯಾಗಿದ್ದಾನೆ ಮತ್ತು ಮನುಷ್ಯನಿಗೆ ಅಮರ ಆತ್ಮವನ್ನು ಕೊಡುವುದರ ಮೂಲಕ ಅವನಿಗೂ ಒಂದು ನಿಜವಾದ ವ್ಯಕ್ತಿತ್ವವನ್ನು ನೀಡಿದನು. ಮಾನವನು ಸ್ವಯಂ ಪ್ರಜ್ಞೆಯನ್ನು ಹೊಂದಿದ್ದಾನೆ. ಅವನು ಸ್ವತಂತ್ರವಾದ ಆಯ್ಕೆಯನ್ನು ಮಾಡಲು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಮತ್ತು ವಿಶಿಷ್ಟವಾದ ನೈತಿಕ ಜವಾಬ್ದಾರಿಯನ್ನು ಕೂಡ ಹೊಂದಿದ್ದಾನೆ. ನೋಡಿರಿ ಪ್ರಿಯರೇ, ದೇವರು ಮಾನವನಿಗೆ ಸಂತಾನೋತ್ಪತ್ತಿಯ ಮೂಲಕ ಭೂಮಿಯಲ್ಲಿ ತುಂಬಿಕೊಳ್ಳಿರಿ ಎಂಬುದಾಗಿ ಹೇಳಿರುವುದನ್ನು ನೋಡಿದ್ದೇವೆ. ಇಲ್ಲಿ ತುಂಬಿಕೊಂಡು ಎಂಬ ಪದವನ್ನು ಗಮನಿಸುವುದು ಬಹು ಆಸಕ್ತಿಕರವಾಗಿರುತ್ತದೆ. ಯಾಕಂದರೆ ಈ ಭೂಮಿಯಲ್ಲಿ ಇತರ ಜೀವಿಗಳು ಈಗಾಗಲೇ ವಾಸಿಸುತ್ತಾ ಇವೆ ಎಂಬುದನ್ನು ಅದು ಸೂಚಿಸುತ್ತದೆ.
ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರು ಮನುಷ್ಯನಿಗೆ ಭೂಮಿಯನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಿರುವುದನ್ನು ನೋಡುತ್ತೇವೆ. ಇದು ನಮ್ಮ ಇಂದಿನ ದಿನದ ಕಲಿವಿಕೆಯ ಮತ್ತು ವೈಜ್ಞಾನಿಕ ಪರಿಶೋಧನೆಯ ಮೂಲವಾಗಿದೆ ಎಂದು ನನಗನಿಸುತ್ತದೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 2ನೇ ವಚನವು ಹೀಗೆ ಹೇಳುತ್ತದೆ. ಹೇಗೆಂದರೆ, ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ದೇವರು ವಜ್ರಗಳನ್ನು ನಿಧಿಗಳನ್ನು ಭೂಮಿಯ ಅಡಿಭಾಗದಲ್ಲಿ ಇರಿಸಿದ್ದಾನೆ ಮತ್ತು ಮನುಷ್ಯನು ಅದನ್ನು ಅಗೆದು ತೆಗೆಯಬೇಕಾಗಿದೆ. ಹಾಗೆಯೇ ಜ್ಞಾನದ ವಿಷಯದಲ್ಲಿಯೂ ಇದು ಸತ್ಯವಾದ ಮಾತು ಆಗಿರುತ್ತದೆ. ದೇವರ ವಾಕ್ಯವನ್ನು ಅಭ್ಯಾಸಿಸುವುದರಲ್ಲಿಯೂ ಇದೇ ರೀತಿಯಲ್ಲಿ ಇರಬೇಕಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ಈ ವಾಕ್ಯ ಭಾಗದಲ್ಲಿ ದೇವರು ಮಾನವನಿಗೆ ದೊರೆತನ ಮಾಡಿರಿ ಎಂಬ ಸೂಚನೆಯನ್ನು ಕೊಡುತ್ತಾ ಇದ್ದಾನೆ. ಆದಾಮನು ಕೇವಲ ಹುಲ್ಲು ಕತ್ತರಿಸುವ ತೋಟಗಾರನಾಗಿರಲಿಲ್ಲ. ಮಾನವನು ಈ ಲೋಕವನ್ನು ಆಳುವುದಕ್ಕಾಗಿ ಸೃಷ್ಟಿಸಲ್ಪಟ್ಟನು. ಇದು ನಮ್ಮ ಮನೆಗಳಲ್ಲಿ ನಾವು ಹೇಗೆ ಏರ್ ಕಂಡೀಷನನ್ನು ನಿಯಂತ್ರಿಸುತ್ತೇವೋ ಹಾಗೆಯೇ ಬಹುಶಃ ಆದಾಮನು ಹವಾಮಾನವನ್ನು ನಿಯಂತ್ರಿಸುತ್ತಿದ್ದಿರಬಹುದು. ಅವನು ಈ ಭೂಮಿಯನ್ನು ಆಳುತ್ತಿದ್ದನು. ಇದನ್ನೇ ನಾವು ಕರ್ತನಾದ ಯೇಸುವಿನಲ್ಲಿ ನೋಡುತ್ತೇವೆ. ಆತನು ಈ ಭೂಮಿಯ ಮೇಲೆ ನಡೆದಾಡುತ್ತಿದ್ದಾಗ ಪ್ರಕೃತಿಯ ಮೇಲೆ ಆತನಿಗೆ ನಿಯಂತ್ರಣವಿತ್ತು. ಆತನು ಗಾಳಿಯನ್ನು ಸಮುದ್ರವನ್ನು ಗದರಿಸಿ ಸುಮ್ಮನಿರು, ಮೊರೆಯಬೇಡ ಎಂಬುದಾಗಿ ಅಪ್ಪಣೆ ಕೊಡಲು ಶಕ್ತನಾಗಿದ್ದನು. ಆತನು ದೊಡ್ಡ ಜನಸಮೂಹವನ್ನು 5 ರೊಟ್ಟಿ 2 ಮೀನುಗಳಿಂದ ತೃಪ್ತಿಪಡಿಸಲು ಶಕ್ತನಾಗಿದ್ದನು. ಆದಾಮನು ತಾನು ಬಿದ್ದು ಹೋಗುವ ತನಕ ಈ ರೀತಿಯಾಗಿ ಮಾಡಲು ಶಕ್ತನಾಗಿದ್ದನು ಎಂಬುದು ನನ್ನ ಅಭಿಪ್ರಾಯವಾಗಿರುತ್ತದೆ. ಪ್ರಿಯರೇ, ಆದಾಮನು ಬಿದ್ದು ಹೋದ ಮೇಲೆ ದೇವರು ಅವನಿಗೆ ಕೊಟ್ಟಿದ್ದ ದೊರೆತನದ ಅಧಿಕಾರವನ್ನು ಕಳೆದುಕೊಂಡನು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 29ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂಬುದೇ. ಪ್ರಿಯ ದೇವಜನರೇ, ಬಹುಶಃ ಜಲಪ್ರಳಯವಾಗುವ ತನಕ ಮನುಷ್ಯನು ಮೊದಲಿಗೆ ಸಸ್ಯಾಹಾರಿಯಾಗಿದ್ದನು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ನಮ್ಮ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 30 ಮತ್ತು 31ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಅದು ಹಾಗೆಯೇ ಆಯಿತು. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 6ನೇ ದಿನವಾಯಿತು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು ಈ 1ನೇ ಅಧ್ಯಾಯದ ಮುಕ್ತಾಯ ಭಾಗಕ್ಕೆ ನಮ್ಮನ್ನು ತಂದಿರುತ್ತದೆ ಮತ್ತು ಈ ಸಮಯದಲ್ಲಿ ಒಂದು ಸಂಗ್ರಹವನ್ನು ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವ ಕೆಲವು ಸಂಗತಿಗಳು ಯಾವುವು? ಇಲ್ಲಿ ದೇವರು ಎಂಬುದಾಗಿ 32 ಸಾರಿ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ದೇವರು ಇದ್ದಾನೆ ಎಂಬುದನ್ನು ರುಜುವಾತುಪಡಿಸಲು ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಅದು ಯಾಕೆ? ಅದು ಯಾಕಂದರೆ ದೇವರು ತಾನೇ ಹೀಗೆ ಹೇಳಿರುತ್ತಾನೆ. ಕೀರ್ತನೆ 14:1ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸತ್ಯವೇದವು ನಮಗೆ ಕೇವಲ ನಂಬಿಕೆಯಿಂದ ಮಾತ್ರ ದೊರಕುವ ಆತ್ಮಿಕ, ಧಾರ್ಮಿಕ ಮತ್ತು ವಿಮೋಚನಾರ್ಥಕ ಸತ್ಯವನ್ನು ಪ್ರಕಟಿಸಲು ಬರೆಯಲ್ಪಟ್ಟಿರುವ ಪುಸ್ತಕವಾಗಿರುತ್ತದೆ. ಆದುದರಿಂದ ಇಲ್ಲಿ ನಾವು ದೇವರು ತಾನೇ ಸೃಷ್ಟಿಸಿದಾತನು ಎಂಬ ನಿಜಾಂಶವನ್ನು ಹೊಂದಿರುತ್ತೇವೆ. 1ನೆಯ ಅಧ್ಯಾಯದಲ್ಲಿ ನಾವು ದೇವರ ಒಗ್ಗಟ್ಟನ್ನು, ಬಲವನ್ನು ಮತ್ತು ವ್ಯಕ್ತಿತ್ವವನ್ನು ನೋಡುತ್ತೇವೆ. ಇದನ್ನೇ ನಿಖರವಾಗಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಬರೆದಿರುತ್ತಾನೆ.
ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಎಂಬುದೇ. ನೋಡಿರಿ ಪ್ರಿಯರೇ, ದೇವರು ನಮ್ಮನ್ನು ತನ್ನಲ್ಲಿನ ನಂಬಿಕೆಗೆ ಮುಚ್ಚಿ ಹಾಕಿದ್ದಾನೆ ಎಂಬುದನ್ನು ಸರಳವಾಗಿ ಹೇಳಲು ಬಯಸುತ್ತೇನೆ. ಪ್ರಿಯ ದೇವಜನರೇ, ಈ ಅಧ್ಯಾಯದಲ್ಲಿ ಕೆಲವು ಬೇರೆ ಸತ್ಯಗಳನ್ನು ನಾವು ಗಮನಿಸಲಿದ್ದೇವೆ. ಇದು ಬಹು ದೈವತ್ವವನ್ನು ನಿರಾಕರಿಸುತ್ತದೆ. ಅಂದರೆ ಮೊದಲನೇದಾಗಿ ಒಬ್ಬನೇ ದೇವರು ಸೃಷ್ಟಿಸಿದಾತನು ಎಂಬುದೇ. ಎರಡನೆಯದಾಗಿ ಇದು ವಸ್ತುವಿನ ನಿತ್ಯತ್ವವನ್ನು ನಿರಾಕರಿಸುತ್ತದೆ. ಈ ಅಧ್ಯಾಯದ ಮೊದಲನೆಯ ಪದವು ಆದಿಯಲ್ಲಿ ಎಂಬುದಾಗಿ ಇರುತ್ತದೆ. ಅಂದರೆ ಎಲ್ಲವೂ ಆರಂಭವನ್ನು ಹೊಂದಿತ್ತು ಎಂಬುದೇ. ವಿಜ್ಞಾನವು ವಸ್ತುವಿನ ನಿತ್ಯತ್ವದ ಕುರಿತು ಕಲಿಸಿಕೊಟ್ಟಾಗ್ಯೂ ಈ ಮಾತು ಸತ್ಯವಾಗಿರುತ್ತದೆ. ಮೂರನೆಯದಾಗಿ ಈ ಅಧ್ಯಾಯವು ವಿಶ್ವ ದೇವತಾ ತತ್ವವನ್ನು ನಿರಾಕರಿಸುತ್ತದೆ. ದೇವರು ಎಲ್ಲವುಗಳಿಗಿಂತ ಮುಂಚಿತವಾಗಿ ಇದ್ದವನು ಮತ್ತು ಆತನು ಅವೆಲ್ಲವುಗಳಿಂದ ಬೇರೆಯಾಗಿರುವನು. ಮತ್ತು ನಾಲ್ಕನೆಯದಾಗಿ ಈ ಅಧ್ಯಾಯವು ಮಾರಕತೆಯನ್ನು, ಅಂದರೆ ಅನಿಯಂತ್ರಿತವಾಗಿ ಹರಡುವುದನ್ನು ನಿರಾಕರಿಸುತ್ತದೆ. ದೇವರು ತನ್ನ ಚಿತ್ತದ ಸ್ವಾತಂತ್ರ್ಯತೆಯಲ್ಲಿ ಕ್ರಿಯೆ ಮಾಡುತ್ತಾನೆ ಎಂಬುದೇ. ಕೊನೆಯದಾಗಿ ಈ ಮೊದಲನೆಯ ಅಧ್ಯಾಯದಲ್ಲಿ ಎದ್ದು ಕಾಣುಬರುವ ಗುಣಲಕ್ಷಣಗಳನ್ನು ಎಣಿಕೆ ಮಾಡಲು ಬಯಸುತ್ತೇನೆ. ಅವು ಹೀಗಿರುತ್ತವೆ: 1, ಕ್ರಮ; 2ನೇದು ಪ್ರಗತಿ; 3ನೇದು ಪ್ರಾಮಾಣಿಕತೆ; 4ನೇದು ಪರಿಪೂರ್ಣತೆ. ಹೌದು ಪ್ರಿಯರೇ, ದೇವರ ಸೃಷ್ಟಿಗಳಾಗಿರುವ ನಾವು ಆತನು ಕೊಟ್ಟ ಜೀವಿತದಲ್ಲಿ, ದೇವರ ವಾಕ್ಯದ ಬಲದಲ್ಲಿ, ಕ್ರಮಬದ್ಧವಾದ ಜೀವಿತದಲ್ಲಿ ಆತ್ಮೀಕವಾಗಿ ಪ್ರಗತಿ ಹೊಂದುತ್ತಾ ಪ್ರಾಮಾಣಿಕತೆಯಿಂದ ಪರಿಪೂರ್ಣತೆಯಿಂದ ಪರಿಪೂರ್ಣತೆಗೆ ಸಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿರುವ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಸೃಷ್ಟಿಯ ಬಹು ಸತ್ಯಗಳನ್ನು ತಿಳಿದುಕೊಳ್ಳುವುದಕ್ಕೂ, ನಮ್ಮನ್ನು ನೀನು ಉಂಟು ಮಾಡಿದಂಥ ನಿನ್ನ ಆಲೋಚನೆಗಳನ್ನು ತಿಳಿದುಕೊಳ್ಳುವುದಕ್ಕೂ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸೃಷ್ಟಿಗಳಾಗಿರುವಂಥ ನಾವೆಲ್ಲರೂ ನಿನ್ನ ಸೃಷ್ಟಿಯ ಕ್ರಮದಲ್ಲಿಯೇ ನಮ್ಮ ಜೀವಿತವನ್ನು ಜೀವಿಸುವುದಕ್ಕೆ ಆತ್ಮೀಕವಾಗಿ ನಮ್ಮನ್ನು ಬಲಪಡಿಸು. ನಿನ್ನ ಪ್ರೀತಿಯನ್ನು ಅರಿತವರಾಗಿದ್ದುಕೊಂಡು ನಿನ್ನ ಅನ್ಯೋನ್ಯತೆಯಲ್ಲೇ ಜೀವಿಸುವುದಕ್ಕೆ ಸಹಾಯ ಮಾಡು. ಹೀಗೆ ಸ್ವಾಮಿ, ನೀನು ಕೊಟ್ಟಂಥ ಈ ಜೀವಿತ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಇರಲಿ. ನಿನ್ನ ವಾಕ್ಯದ ಬಲದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರು ಸೃಷ್ಟಿಯನ್ನು ಒಳ್ಳೆಯದೆಂದು ನೋಡಿದ್ದಾನೆ. ಮನುಷ್ಯರಿಗೆ ಅವನು ಭೂಮಿಯ ಮೇಲೆ ದೊರೆತನ ಮಾಡಲಿ ಎಂಬ ಅಧಿಕಾರವನ್ನು ಕೊಟ್ಟರೂ ಕೂಡ ಮನುಷ್ಯನು ಅದನ್ನು ಕಳೆದುಕೊಂಡ. ಮಾನವ ಕುಲವನ್ನು ಭೂಮಿಗೆ ತರಲು ದೇವರು 4 ವಿಧಗಳನ್ನು ಉಪಯೋಗಿಸಿದ ಎಂಬುದಾಗಿ ನೋಡಿದೆವು. ಆದುದರಿಂದ ದೇವರ ಮಾತಿಗೆ ವಿಧೇಯರಾಗೋಣ, ಆತನೊಂದಿಗೆ ಜೀವಿಸೋಣ, ದೇವರನ್ನು ಮಹಿಮೆಪಡಿಸೋಣ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳು ನಿಮ್ಮನ್ನು ಬಲಪಡಿಸಿ ನಡೆಸಿರುವಾಗ ಇತರರು ಸತ್ಯವನ್ನು ತಿಳಿದುಕೊಳ್ಳಲು ಇಂದೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿ. ವಂದನೆಗಳು.